ಹಾಯ್, ಎಲ್ಲರಿಗೂ ನಮಸ್ಕಾರ. ನೀವೆಲ್ಲ ಹೇಗಿದ್ದೀರಾ? ನೀವೆಲ್ಲ ಚೆನ್ನಾಗಿದ್ದೀರಾ ಅನ್ನೋದು ಅನುಭವನೆ. ನಾವೆಲ್ಲರೂ ಕೂಡ ಚೆನ್ನಾಗಿದ್ದೀವಿ. ಇದು ಶುಕ್ರವಾರದ ಲಾಗ್ ಆಗಿರುತ್ತೆ. ಶುಕ್ರವಾರ ಬೆಳಗ್ಗೆ ಬೇಗ ಎದ್ದು ಬಾಗಿಲಿಗೆಲ್ಲ ರಂಗೋಲಿ ಬಿಟ್ಬಿಟ್ಟು ಬಂದುಬಿಟ್ಟು ಮನೆಯಲ್ಲೆಲ್ಲ ಕೆಲಸ ಮಾಡಬೇಕು ಅಂತ ಅಂದ್ಬಿಟ್ಟು ರೆಡಿ ಕೆಲಸ ಮಾಡ್ಕೊತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಬಿಟ್ಟು ಅದಕ್ಕೆ ಬೇಗ ಕೆಲಸ ಮಾಡ್ಕೊತಾ ಇದ್ದೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಪೂರ್ತಿ ವಿಡಿಯೋ ನೋಡಿ ಫ್ರೆಂಡ್ಸ್. ಸ್ವಲ್ಪನಾದರೂ ನಿಮ್ಗೆ ಇಷ್ಟ ಆಗುತ್ತೆ. ಪೂರ್ತಿ ವಿಡಿಯೋ ನೋಡಿ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳಿ. ಮನೆಗೆ ಬೆಳಗ್ಗೆನೇ ಎದ್ದು ಬಾಗಿಲ್ದು ಎಲ್ಲ ಆಯಿತು. ಮನೆ ಕಸ ಎಲ್ಲ ಗುಡಿಸ್ಬಿಟ್ಟು ಮನೆಯೆಲ್ಲ ಒರೆಸ್ಬಿಟ್ಟು ಆಮೇಲೆ ಬೇರೆ ಕೆಲಸಗಳನ್ನ ಮಾಡ್ಕೊಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಮಾಡ್ಕೊತಾ ಇದ್ದೀನಿ. ಇವತ್ತು ದೇವಸ್ಥಾನಕ್ಕೆ ಹೋಗಬೇಕಾಗಿತ್ತು. ನಾನು ನಮ್ಮ ಮನೆಯವರಿಬ್ಬರು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ಬೇಗ ಎಲ್ಲ ಕೆಲಸ ಮಾಡ್ಕೊತಾ ಇದ್ದೀನಿ. ಎಲ್ಲಿಗಾದ್ರೂ ಹೋಗಬೇಕು ಅಂತಂದರೆ ನಮ್ಗೆ ಹೆಣ್ಮಕ್ಳಿಗೆ ಎಷ್ಟು ಇದಿರುತ್ತೆ ಅಲ್ವ. ಅದರಲ್ಲೂ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದರೆ ಬೇಗನೆ ಎದ್ಬಿಟ್ಟಿರ್ತೀವಿ. ಬೇಗ ಎಲ್ಲ ಮಾಡ್ಕೊತಾ ಇರ್ತೀವಿ. ಇವತ್ತು ಹಾಗೆ ಟೀ ಮಾಡ್ಕೊಂಡು ಕೊಡಿದ್ಬಿಟ್ಟು ಮನೆ ಒರೆಸ್ಕೊಂಡು ಟೀ ಇಟ್ಟಿದ್ರೆ ಅದು ಪಡೋದಾಗ್ತಾ ಇರುತ್ತೆ. ಅಷ್ಟೊತ್ತಲ್ಲಿ ಮನೇನೂ ಒರೆಸ್ಬಿಡೋಣ ಅಂತ ಅಂದ್ಬಿಟ್ಟು ಬೇಗ ಕೆಲಸ ಮಾಡ್ಕೊತಾ ಇದ್ದೆ. ಬಟ್ಟೆ ಒಂದು ವಾಶ್ ಮಾಡಲಿಲ್ಲ, ಇನ್ನೆಲ್ಲ ಕೆಲಸಗಳು ಆಯಿತು. ಬಟ್ಟೆ ಅಂದರೆ ನಾವು ಕೈಯಲ್ಲೇ ವಾಶ್ ಮಾಡೋದು, ಇದರಲ್ಲೇನು ವಾಶ್ ಮಾಡಲ್ಲ. ಹಾಗೆಯೇ ಅಡುಗೆ ಮಾಡಿಟ್ಬಿಟ್ರೆ ನನಗೆ ಸ್ವಲ್ಪ ಫ್ರೀ ಆಗುತ್ತೆ. ಅಡುಗೆ ಮಾಡಿಟ್ಬಿಟ್ಟು ನಾನು ಆಚೆ ಎಲ್ಲಾದರೂ ಹೋದರೆ ನನಗೆ ಟೆನ್ಷನ್ ಇರೋದಿಲ್ಲ ಅಡುಗೆ ಕಡೆದು. ಇಲ್ಲ ಅಂದರೆ ನಾನು ಅಡುಗೆ ಮಾಡಿಲ್ಲ ಅನ್ನೋದೇ ನನಗೆ ಯೋಚನೆ ಆಗ್ತಾ ಇರುತ್ತೆ. ಬೆಳಗ್ಗೆ ಹೊತ್ತು ಸ್ವಲ್ಪ ಬೇಗ ಎದ್ದೇಳ್ತೀವಲ್ಲ, ಹಾಗಾಗಿ ಸ್ವಲ್ಪ ಕೋಲ್ಡ್ ಇರುತ್ತೆ. ಮತ್ತು ನನಗೂ ಸ್ವಲ್ಪ ಹುಷಾರಿಲ್ಲದೆ ಇರೋದ್ರಿಂದ ಸ್ವಲ್ಪ ಕೋಲ್ಡ್ ಇರುತ್ತೆ ಅಂತ ಅಂದ್ಬಿಟ್ಟು ಒಂದು ಸ್ವಲ್ಪ ಕೋಲ್ಡ್ ಇದೆ ಫ್ರೆಂಡ್ಸ್. ಇವತ್ತು ನಾನು ಸಾಂಬಾರಿಗೆ ಪಪ್ಪು ಮಾಡ್ತಾಯಿದ್ದೀನಿ. ಅಂದರೆ ಮೆಂತ್ಯ ಸೊಪ್ಪು ಬೇಳೆ ಎಲ್ಲ ಹಾಕಿ ಪಪ್ಪು ಮೊಸಪ್ಪು ಸಾರು ಥರ ಪಪ್ಪು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಕಾಂಬಿನೇಷನ್ ಆಗಿ ಅದು ಸಂಜೆ ನಾನು ದೇವಸ್ಥಾನದಿಂದ ಬಂದು ಅದಕ್ಕೆ ಸೈಡ್ಸಿಗೆ ಏನು ಮಾಡ್ತೀನಿ ಅಂತ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊತೀನಿ. ಇವಾಗ ಬೆಳಗ್ಗೆ ಮಾತ್ರ ಅಂದರೆ ಮಧ್ಯಾಹ್ನ ನಾನು ದೇವಸ್ಥಾನದಿಂದ ಬಂದಿದ ತಕ್ಷಣ ಊಟಕ್ಕೆ ಕೊಡೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಬೇಳೆ ಪಪ್ಪು ಮಾಡ್ತಾಯಿದ್ದೀನಿ. ಅದ್ರ ಜೊತೆಗೆ ಟಿಫನ್ಗೆ ಅಂತ ನಾನು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ದೀನಿ. ಅದನ್ನು ತೋರಿಸ್ತೀನಿ. ಯಾಕಂದರೆ ಬೇಗ ಮಾಡಿಬಿಟ್ರೆ ನನಗೆ ಕೆಲಸಗಳಾಗುತ್ತೆ ಅನ್ನೋದು ಒಂದು ಉದ್ದೇಶಕ್ಕೆ ನಾನು ಬೇಗ ಮಾಡ್ತಾಯಿದ್ದೀನಿ. ಇವಾಗ ವಾಯ್ಸ್ ಓವರ್ ಕೊಡುವಾಗ ಬಿಗ್ಲಿಕ್ಕೆ ಸ್ಟಾರ್ಟ್ ಆಯಿತು ಫ್ರೆಂಡ್ಸ್. ಅದು ಹೋಗ್ತಾನೆ ಇಲ್ಲ. ಪಪ್ಪು ಮಾಡೋದಕ್ಕೆ ಫಸ್ಟ್ ಬೇಳೆ ಬೇಯಿಸಿಟ್ಕೊಂಡಿದ್ದೀನಿ. ಬೇಳೆ ಮತ್ತು ಹೆಸರು ಬೇಳೆ ಎರಡು ಬೇಯಿಸಿಟ್ಕೊಂಡಿದ್ದೀನಿ. ಇದು ತುಂಬ ಚೆನ್ನಾಗಿರುತ್ತೆ. ಮೆಂತ್ಯ ಸೊಪ್ಪಿನ ಪಪ್ಪು ಮಾಡಿದ್ರೆ ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಈ ಥರನೇ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಒಂದು ಕಟ್ಟಿತ್ತು ಮೆಂತ್ಯ ಸೊಪ್ಪು, ಅದಕ್ಕೆ ಈ ಥರ ಮಾಡೋಣ ಅಂತ ಅಂದ್ಬಿಟ್ಟು ಮಾಡ್ತಾಯಿದ್ದೀನಿ. ನಿಮ್ಗೇನಾದ್ರು ರೆಸಿಪಿ ಬೇಕಾದರೆ ಹೇಳಿ, ಶೇರ್ ಮಾಡ್ತೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲೇ ಶೇರ್ ಮಾಡ್ಕೊತೀನಿ. ನಾನು ಎಲ್ಲ ಕೆಲಸಗಳೆಲ್ಲ ಆಯಿತು. ಇವತ್ತು ಟಿಫನಿಗೆ ಅಂತ ಅದೇ ಹೇಳಿದ್ನಲ್ಲ, ಅಕ್ಕಿ ರೊಟ್ಟಿ ಮತ್ತು ಕಾಯಿ ಚಟ್ನಿ ಮಾಡಿದ್ದೆ. ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾತ್ರ ತುಂಬ ಚೆನ್ನಾಗಿತ್ತು. ಅದ್ರ ಜೊತೆಗಿನ ಸ್ವಲ್ಪ ದೋಸೆ ಬೇರೆ ರುಬ್ಬಬೇಕಾಗಿತ್ತು. ದೋಸೆಗೆ ರುಬ್ಬಿರಲಿಲ್ಲ. ರಾತ್ರಿ ರೈಸ್ ಮಾಡಬೇಕಾಗಿತ್ತು. ಯಾರು ಇವಾಗ ಮಾಡ್ತಾರೆ ಅಂತಂದ್ಬಿಟ್ಟು ದೋಸೆಗೆ ರುಬ್ಬಿರಲಿಲ್ಲ. ಇವಾಗ ದೋಸೆಗೂ ರುಬ್ಬಿದ್ದಾಯಿತು. ರೈಸ್ ಮಾಡಿದ್ದು ಆಯಿತು. ಸ್ವಲ್ಪ ಚಿತ್ರಾನ್ನ ಗೊಜ್ಜಿತ್ತು. ಒಂದು ಸ್ವಲ್ಪ ಇವಾಗ ಸಾಂಬಾರು ಮಾಡಿದ್ದೀನಲ್ವ, ಎಲ್ಲ ಆಗುತ್ತೆ. ಅಕಸ್ಮಾತ್ ಮಧ್ಯಾಹ್ನ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಬಂದ್ರೂ ಊಟ ಟೈಮ್ ಬರ್ತಿದ್ದಂಗೆ ಮನೇಲಿ ಅಪ್ಪ ಇರ್ತಾರೆ, ಅವ್ರಿಗೆ ಊಟ ಕೊಡಬೇಕಲ್ಲ ಅನ್ನೋ ಉದ್ದೇಶಕ್ಕೆ ನಾನು ಬೇಗ ಮಾಡಿಟ್ಬಿಡ್ತೀನಿ ಫ್ರೆಂಡ್ಸ್. ಎಲ್ಲನೂ ಕೆಲಸಗಳು ಬೇಗ. ಆಮೇಲೆ ನಾನು ಫ್ರೆಶ್ ಅಪ್ ಆಗಿಬಿಟ್ಟು ಬಂದು ಹೊರಡೋಣ ದೇವಸ್ಥಾನಕ್ಕೆ ಅಂತ ನಾನು ನಮ್ಮ ಮನೆಯವರಿಬ್ಬರು ಹೊರಡ್ತಾ ಇದ್ವಿ. ನಾವಿವತ್ತು ಹೋಗ್ತಾ ಇರೋದು ದೇವಸ್ಥಾನ ಬಂದು ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನ ಅಂತ ಅಂದ್ಬಿಟ್ಟು. ಇದು ಬಂದು ಎಲ್ಲಿರುತ್ತೆ ಅಂದರೆ ಗೋರಿಪಾಳ್ಯದಿಂದ ಒಳಗಡೆ ಇದೆ ಫ್ರೆಂಡ್ಸ್. ಇದು ನಿಮಗೇನಾದರೂ ಅಡ್ರೆಸ್ ಬೇಕು ಅಂತ ಹೇಳಿದ್ರೆ ಕಳಿಸ್ತೀವಿ. ಇದು ಗೋರಿಪಾಳ್ಯದಿಂದ ಒಳಗಡೆ ಇದೆ. ಈ ದೇವಸ್ಥಾನಕ್ಕೆ ಹೋಗಿ ಬಂದರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಅಂದರೆ ಅಲ್ಲಿ 9 ವಾರ ಹೋಗಬೇಕು. 9 ವಾರ ನಾನ್ ವೆಜ್ ತಿನ್ನೋಂಗಿಲ್ಲ. ಹೋಗಿ ಬಂದು ಅಲ್ಲೇ ನೀರು ಹುಯ್ತಾರೆ. ನೀರು ಹುಯ್ಕೊಂಡು 9 ರೌಂಡ್ ಪ್ರದಕ್ಷಿಣೆ ಬರಬೇಕು. ಆಗ ಏನೇನು ನೀವು ಅಂದ್ಕೊಂಡ್ರು ಆಗುತ್ತೆ ಅಂತ ಹೇಳ್ತಾರೆ ಫ್ರೆಂಡ್ಸ್. ನಾನು ಇದೇ ಫಸ್ಟ್ ಟೈಮ್ ಮಾಡ್ತಿರೋದು, ಆದರೆ ನನಗೆ ಗೊತ್ತಿರೋರೆಲ್ಲ ಮಾಡಿದ್ದಾರೆ, ಒಳ್ಳೆಯದಾಗಿದೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಒಂದು ಸಲ ಮಾಡಬೇಕು, ದೇವರು ಅಲ್ಲಿಗೆ ಹೋಗಿ ಬರಬೇಕು ಅಂತ ಅಂದ್ಬಿಟ್ಟು ಇದು 2ನೇ ವಾರ ನಾನು ನಮ್ಮ ಮನೆಯವರಿಬ್ಬರು ಹೋಗ್ತಾ ಇರೋದು.
ಅಂದರೆ ಅಲ್ಲೇ ಒಂದು ಬಾವಿ ಇದೆ ಫ್ರೆಂಡ್ಸ್. ಆ ಬಾವಿಯಲ್ಲಿ ನೀರು ತೆಗೆದ್ಬಿಟ್ಟು 3 ಬಿಂದಿಗೆ ನೀರು ಇರ್ತಾರೆ. ಅವಾಗ ಒಂದು ಸ್ವಲ್ಪ ಚಳಿ ಅನಿಸುತ್ತೆ. ನನಗೆ ಇವತ್ತು 15 ದಿವಸದಲ್ಲಿ ಹುಷಾರಿಲ್ದಿರೋದಕ್ಕೆ ಮೇನ್ ಕಾರಣ ಆಗಿದ್ದೆ ಅದೇ ಮೇನ್ ಕಾರಣ. ಯಾಕಂದರೆ ನಾನು ಅಲ್ಲಿ ನೀರು ಇಸ್ಕೊಂಡು ನನಗೆ ಫುಲ್ಲು ಕೋಲ್ಡಾಗಿ 15 ಡೇಸ್ ಆಯಿತು. ನಾನು ಈ ಸಲ ಎಲ್ಲಿ ಆ ಥರ ಆಗುತ್ತೆ ಅಂದ್ಕೊಂಡೆ. ಆದರೆ ಬೇಗ ನೀರು ಇದ್ದಿದ ತಕ್ಷಣ ಸ್ವಲ್ಪ ಫಾಸ್ಟಾಗಿ 9 ರೌಂಡ್ ಬಂದ್ವಿ ಫ್ರೆಂಡ್ಸ್. ಆದರೆ ದೇವಸ್ಥಾನ ತುಂಬ ದೊಡ್ಡದಿದೆ, ತುಂಬ ಚೆನ್ನಾಗೂ ಇದೆ ಕೂಡ. ಒಂಥರ ಪಾಸಿಟಿವ್ನೆಸ್ ಅಲ್ಲಿಗೆ ಹೋಗಿ ಬಂದರೆ ಏನೋ ಒಂಥರ ವೈಬ್ರೇಷನ್ ಸ್ಟಾರ್ಟ್ ಆಗುತ್ತೆ ಫ್ರೆಂಡ್ಸ್. ಒಂದು ಸಲ ಮನಸ್ಸಿಗೆ ಸಮಾಧಾನ ಕೂಡ ಆಗುತ್ತೆ, ಖುಷಿ ಕೂಡ ಆಗುತ್ತೆ. ಅದಕ್ಕೆ ನಾನು ನಮ್ಮ ಮನೆಯವರಿಬ್ಬರು ಹೋಗಿ ಬರ್ತೀವಿ ಆಗಾಗ. ಅಲ್ಲಿಗೆ ಹೋದ್ವಿ. ನಮ್ಮ ಮನೆಯಿಂದ ದೇವಸ್ಥಾನಕ್ಕೆ ಒಂದು 3/4 ಅವರ್ ಬೇಕು. ದೇವಸ್ಥಾನದ ಹತ್ರ ಹೋಗಿ ಸುಮ್ಮನೆ ಕೂತಿದ್ದೀವಿ. ಇನ್ನು ಅವರು ಬಂದಿರಲಿಲ್ಲ, ಅಂದರೆ ಒಳಗಡೆ ಇದ್ದರು. ನಮ್ಮ ಮನೆಯವ್ರು ಹೋಗಿ ಹೇಳ್ಬಿಟ್ಟು ಬಂದರು ಬನ್ನಿ ಅಂತ ಅಂದ್ಬಿಟ್ಟು ಅಂತಂದರು. ಅದು ಎಲ್ಲ ವೀಡಿಯೋ ಮಾಡ್ಕೊಳ್ಳೋಂಗಿಲ್ಲ, ಅದಕ್ಕೋಸ್ಕರ ನೀರು ಇಸ್ಕೊಂಡು ನಾನು 9 ರೌಂಡ್ ಬಂದ ಮೇಲೆ ಡ್ರೆಸ್ ಚೇಂಜ್ ಮಾಡುವಾಗ ನಿಮ್ಗೆ ಕಳಿಸಿದ್ದು ನೋಡಿ. ಇದೇ ದೇವರು, ಅಲ್ಲಿ ದೇವಸ್ಥಾನ. ಆಮೇಲೆ ಎಲ್ಲ ಮುಗಿಸ್ಕೊಂಡು ನಾನು ನಮ್ಮ ಮನೆಯವರಿಬ್ಬರು ಹೊರಟಿದ್ದೀವಿ. ದೇವ್ರ ದರ್ಶನ ಎಲ್ಲ ಮುಗಿಸ್ಕೊಂಡು. ಫೋಟೋ ತೊಗೊಳಂಗಿಲ್ಲ ಫ್ರೆಂಡ್ಸ್ ಜಾಸ್ತಿ, ಹಂಗಾಗಿ ನಾನು ದೇವಸ್ಥಾನದೊಳಗಡೆ ಏನೂ ಫೋಟೋಸ್ಗಳು ತೆಗ್ದಿಲ್ಲ. ನಿಮ್ಗೇನಾದ್ರು ಬೇಕಂತ ಹೇಳಿದ್ರೆ ಬೇಕಾದ್ರೆ ಕಳಿಸ್ತೀನಿ. ಅಲ್ಲಿಂದ ಬಂದಿದ ತಕ್ಷಣ ಮತ್ತೆ ನಾನು ಹೇಳಿದ್ನಲ್ಲ ನಿಮಗೆ ಸಾಂಬಾರು ಮಾಡಿಟ್ಟಿದ್ದೆ ಅಂತ. ಯಾಕಂದರೆ ಬೆಳಗ್ಗೆ ಟಿಫನ್ಗೆ ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಮಾಡಿದ್ವಿ. ಓಕೆ, ಆ ಟಿಫನ್ದಾಯಿತು. ಸಾಂಬಾರು ಮತ್ತು ರೈಸ್ ಮಾಡಿದ್ದೆ. ಮತ್ತು ನಾನು ಇವಾಗ ಮುದ್ದೆ ಮಾಡಬೇಕು. ಅದಕ್ಕೇನಾದರೂ ಸೈಡ್ಸ್ ಮಾಡಬೇಕು ಪಪ್ಪುಗೆ. ಏಕೆಂದರೆ ನಾನು ನಾನ್ ವೆಜ್ ಬೇರೆ ತಿನ್ನೋ ಆಗಿಲ್ಲ 9 ವಾರ. ಹಾಗಾಗಿ ಏನಾದರೂ ಮಾಡಬೇಕು ಅಂತ ಅಂದ್ಬಿಟ್ಟು, ಇದು ನಮಗೆ ಪ್ರೋಟೀನು ಬೇಕು, ಸ್ವಲ್ಪ ಬಾಯಿಗೆ ಟೇಸ್ಟ್ ಕೂಡ ಸಿಗಬೇಕು. 9 ವಾರ ಇರಬೇಕಲ್ಲ. 9 ವಾರ ಅಂದರೆ ನಮ್ಮ ಹೆಣ್ಮಕ್ಳು ಪಿರಿಯಡ್ಸದು ಇದೆಲ್ಲ ನೋಡಿದ್ರೆ 3 ತಿಂಗಳಾಗುತ್ತೆ. ಓಕೆ, ಇವಾಗ ಬನ್ನಿ ಹಪ್ಪಳ ಹಾಕಿದ್ದೀನಿ. ಅದ್ರ ಜೊತೆಗೆ ಸೋಯಾಬೀನ್ ಫ್ರೈ ಮಾಡ್ಕೊತಾ ಇದ್ದೀನಿ. ಸೋಯಾಬೀನ್ ನೆನೆಸಿದ್ದೀನಿ. ಇದಕ್ಕೆ ಎಣ್ಣೆ, ಹಸಿಮೆಣ್ಸಿನ್ಕಾಯಿ ಮತ್ತು ಬೆಳ್ಳುಳ್ಳಿ ಶುಂಠಿನ ನಾನು ಫಸ್ಟ್ ಚಾಕಲ್ಲಿ ಸಣ್ಣದಾಗಿ ಹಚ್ಚಿ ಇಟ್ಕೊಂಡಿದ್ದೀನಿ. ಅದನ್ನು ಹಾಕ್ಕೊತಾ ಇದ್ದೀನಿ. ಅದು ಸ್ವಲ್ಪ ರೋಸ್ಟ್ ಆಗ್ತಿದ್ದಂಗೆ ಈರುಳ್ಳಿ ಹಾಕ್ಕೊಬೇಕು ಫ್ರೆಂಡ್ಸ್. ಎಣ್ಣೆ ಸ್ವಲ್ಪ ಕಾಯ್ದುಬಿಟ್ಟಿತ್ತು, ಹಪ್ಪಳ ಹಾಕಿದ ಬಾಣಲೆ ಎಣ್ಣೆ ಹಾಕಿದೆ, ಹಾಗಾಗಿ ಸ್ವಲ್ಪ ಇದಾಯಿತು. ಆಮೇಲೆ ಈರುಳ್ಳಿ ಚೆಂದಾಗಿ ರೋಸ್ಟ್ ಆದಮೇಲೆ ಸಣ್ಣಕ್ಕೆ ಟೊಮೊಟೊ ಹಚ್ಕೊಂಡಿರೋದನ್ನು ಅದನ್ನು ಹಾಕಬೇಕು. ಆವಾಗ ಇನ್ನೂ ಚೆನ್ನಾಗಿರುತ್ತೆ. ಅದು ಮಾತ್ರ ಇದು ನಾವು ಸೈಡ್ಸಿಗೆ ನೆಂಚ್ಕೊಳ್ಳೋಕ್ಕಿಂತ ಇದ್ರ ಜೊತೆ ಅನ್ನ ಮಿಕ್ಸ್ ಮಾಡ್ಕೊಂಡು ತಿಂದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಸಖತ್ತಾಗಿತ್ತು. ನಮಗೆ ಒಂದು ಸ್ವಲ್ಪ ಬಾಯಿಗೆ ಟೇಸ್ಟ್ ಆಯಿತು. ಯಾಕಂದರೆ ನಾಳೆ 15 ಡೇಸ್ ಆಯಿತು ನಾನ್ ವೆಜ್ ಬಿಟ್ಟು. ಅದ್ರ ಜೊತೆ ಬೆಳ್ಳುಳ್ಳಿ ಶುಂಠಿ ಪೇಸ್ಟ್ ಹಾಕ್ತೆ. ಮತ್ತು ಸೋಯಾಬೀನು ಇವಾಗ ನಾನೇನು ನೆನೆಸಿ ಇಟ್ಕೊಂಡಿದ್ದೆ ಅದನ್ನು ಚೆಂದಾಗಿ ವಾಶ್ ಮಾಡಿಬಿಟ್ಟು ಹಿಂಡಿಬಿಟ್ಟು ಅದನ್ನು ಹಾಕ್ಬಿಟ್ಟು ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು ಮತ್ತು ಸ್ವಲ್ಪ ಗರಂ ಮಸಾಲ, ಚಿಲ್ಲಿ ಪೌಡ್ರು, ಪೆಪ್ಪರ್ ಪೌಡ್ರು ಇಷ್ಟು ಹಾಕಿದ್ರೆ ಸೋಯಾಬೀನ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ಇದು ಬೇಕಾದ್ರೆ ನಿಂಬೆಹಣ್ಣು ಹಿಂಡ್ಕೊಳ್ಳೋಂಗಿದ್ರೆ ಹಿಂಡ್ಕೊಬೋದು. ನಾನೇನು ಹಿಂಡ್ಕೊಂಡಿರಲಿಲ್ಲ. 1-2 ಕೊತ್ತಂಬರಿ ಸೊಪ್ಪು ಸ್ವಲ್ಪ ಹಚ್ಚಿ ಹಾಕ್ಕೊಂಡ್ರೆ ಸೋಯಾಬೀನ್ ಫ್ರೈ ರೆಡಿ ಆಯಿತು ಫ್ರೆಂಡ್ಸ್. ತುಂಬ ಚೆನ್ನಾಗಿತ್ತು, ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು. ಯಾವಾಗಲಾದರೂ ಒಂದು ಸಲ ಟ್ರೈ ಮಾಡಿ. ಮತ್ತು ಏನಾದರೂ ಒಂದು ಸ್ನ್ಯಾಕ್ಸ್ ಬೇಕು ಅಂತ ಅನಿಸ್ದಾಗ ಈ ಥರ ಟ್ರೈ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ. ಇವಾಗ ಎಲ್ಲರಿಗೂ ಊಟಕ್ಕೆ ಹಾಕ್ಬಿಟ್ಬಿಟ್ಟು ನಾನು ಊಟ ಮಾಡೋಣ ಅಂತ, ಬೆಳಗ್ಗೆಯಿಂದ ಕೆಲಸ ಮಾಡಿ ಫುಲ್ ಟಯರ್ಡ್ ಆಗಿತ್ತು. ನಾನು ಊಟ ಮಾಡೋಣ ಅಂತ ಊಟಕ್ಕೆ ಕೂತ್ಕೊಂಡೆ. ನಾನು ರೈಸೇ ಹಾಕ್ಕೊಂಡು ಊಟ ಮಾಡಿದೆ, ಮುದ್ದೆನೂ ಊಟ ಮಾಡಲಿಲ್ಲ. ಮುದ್ದೆ ನಮ್ಮ ತಂದೆಯವ್ರಿಗೆ ಮಾಡಿಕೊಟ್ಟೆ ಅಷ್ಟೇ. ಈ ಪಪ್ಪುಗೆ ತುಪ್ಪ ಇದ್ರೇ ಟೇಸ್ಟು ಫ್ರೆಂಡ್ಸ್. ತುಪ್ಪ, ಹಪ್ಪಳ ಈ ಥರ ಸೈಡ್ಸಿಗೆ ಏನಾದರೂ ಒಂದು ಕಂಪಲ್ಸರಿ ಇರಲೇಬೇಕು, ಆಗಲೇ ಅದರದ್ದು ಟೇಸ್ಟು ಚೆನ್ನಾಗಿರೋದು. ನಿಮಗೆ ಪಪ್ಪಿನ ರೆಸಿಪಿ ಬೇಕಂತ ಅಂದರೆ ಹೇಳಿ, ರೆಸಿಪಿ ಕಳಿಸ್ತೀನಿ. ಇವಾಗ ನಾವು ದೇವಸ್ಥಾನಕ್ಕೆ ಯಾಕೆ ಹೋಗಿದ್ವಿ ಅಂತ ಅಂದರೆ, ಹಿಂಗೆ ಏನಾದರೂ ನಾವು ಅಂದ್ಕೊತಾ ಇರ್ತೀವಿ, ಒಂದು ಸಣ್ಣ ಪುಟ್ಟ ಕೆಲಸಗಳು ಆಗ್ತಾ ಇರೋದಿಲ್ಲ. ಇವಾಗೆಲ್ಲ ಕೆಲಸ ಕಾರ್ಯಗಳು ನಮಗೇನಾಗದೆ ಅಲ್ಲೇ ನಿಂತಿರುತ್ತೆ. ಅಂದರೆ ಅಡೆತಡೆಗಳಾಗ್ತಿರುತ್ತೆ. ಆ ಕೆಲಸಗಳೆಲ್ಲ ಆಗಲಿ ಅನ್ನೋ ಉದ್ದೇಶಕ್ಕೆ ನಾವು ದೇವಸ್ಥಾನಕ್ಕೆ ಹೋಗಿ ಬರ್ತಿದ್ವಿ. ಈ ಮನೆ ಅಂದಮೇಲೆ ಇದ್ದೇ ಇರುತ್ತಲ್ವ ಫ್ರೆಂಡ್ಸ್, ಒಂದಾದ್ಮೇಲೆ ಒಂದು ಏನಾದರೂ ಒಂದು ಬೇಕು ಬೇಡ ಅನ್ನೋದು ಇದ್ದೇ ಇರುತ್ತಲ್ವ. ಹಾಗಾಗಿ ನಮ್ಮ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟಗಳು ಬೇಕು ಅಂತ ಅನ್ಸೋದೇ ಆಗಲಿ, ಬೇಡ ಅನ್ನೋದೇ ಆಗಲಿ, ಕೆಲವೊಂದು ಬೇಡಿಕೆಗಳಿದ್ದೇ ಇರುತ್ತೆ ಮನುಷ್ಯ ಆದಮೇಲೆ. ಹಾಗಾಗಿ ನಾನು ನಮ್ಮ ಮನೆಯವರಿಬ್ಬರು ಹೋಗ್ಬಿಟ್ಟು ನೀರು ಇಸ್ಕೊತಾ ಇದ್ವಿ. 9 ವಾರ ಇರಬೇಕು. ಇವಾಗ ಆಲ್ರೆಡಿ ನಂದು ನಮ್ಮ ಮನೆಯವ್ರದ್ದಿಬ್ಬರದು 2 ವಾರ ಆಗಿದೆ. ನಾನು ಲಾಸ್ಟ್ ವೀಕ್ದು ವೀಡಿಯೋ ಹಾಕಿದ್ನೂ ಇಲ್ವೋ ಗೊತ್ತಿಲ್ಲ. ಲಾಸ್ಟ್ ವೀಕ್ ಹೋಗಿ ತಣ್ಣೀರು ಸ್ನಾನ ಮಾಡ್ಕೊಬಂದಮೇಲೆ ತುಂಬ ಹುಷಾರು ತಪ್ಪಿಬಿಟ್ಟಿತ್ತು. ಆಮೇಲೆ ನಮ್ಮ ಮನೆಯವ್ರು ಸ್ವಲ್ಪ ಬೈದರು ಕೂಡ ನನಗೆ, ಮಾಡದೇ ಇರೋದೆಲ್ಲ ಮಾಡ್ತೀಯ, ಏನಾದ್ರು ಒಂದೊಂದು ಹುಡಿಕೊಂಡು ಪಡಿಕೊಂಡು ಮಾಡ್ತಾಯಿರ್ತೀಯ, ಸುಮ್ಮನೆ ಇರೋದಿಲ್ಲ
ನನ್ನ ತಂಗಿ ಹೇಳಿದ್ಲು ಈ ದೇವಸ್ಥಾನದ ಬಗ್ಗೆ, ಹಂಗಾಗಿ ನನ್ನ ತಂಗಿಗೆ ಒಂಚೂರು ಬೈತಿದ್ರು, ನನಗೂ ಒಂಚೂರು ಬೈದರು. ಇಸ್ಕೊಂಡೋಗಿ ಹೆಂಗೋ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬಂದುಬಿಟ್ನಾ. ಅದೊಂದು ನನಗೊಂದು ಖುಷಿ ಆಯಿತು. ಯಾಕಂದರೆ ಹೋಗಬೇಕು ಅಂತ ಅಂದ್ಕೊಂಡಿದ್ದೆ, ಹೋಗಬೇಕು ಅಂತ ಅನ್ನೋ ಉದ್ದೇಶಕ್ಕೆ ಏನಾದರೂ ಒಂದು ಸಲ ಮೈಂಡಲ್ಲಿ ದೇವಸ್ಥಾನಕ್ಕೆ ಹಿಂಗೆಲ್ಲ ಹೋಗಬೇಕು ಅಂತ ಅನಿಸಿದ್ರೆ ಹೋಗಿ ಬಂದುಬಿಟ್ರೆ ನಮಗೊಂದು ಸಮಾಧಾನ ಅಲ್ವಾ ಫ್ರೆಂಡ್ಸ್. ನನಗೆ ಅಂತಲ್ಲ, ಆಲ್ಮೋಸ್ಟ್ ಎಲ್ಲರಿಗೂ ಅಷ್ಟೇ, ಹೆಣ್ಮಕ್ಳಿಗೆ ಅನಿಸುತ್ತೆ ಇದೇ ಥರ ಫೀಲ್ ಆಗ್ತಾ ಇರುತ್ತೆ. ಯಾಕಂದರೆ ಅಲ್ಲಿ ದೇವಸ್ಥಾನಕ್ಕೆ ನಾವು ಹೋದರೆ ಏನೋ ಒಂಥರ ಪಾಸಿಟಿವ್ನೆಸ್ಸು, ಒಂದು ವೈಬ್ರೇಷನ್ ನಮಗೆ ಇರುತ್ತೆ. ಹಂಗಾಗಿ ಒಂಥರ ಖುಷಿ ಇರುತ್ತೆ, ಚೆನ್ನಾಗಿರುತ್ತೆ ಅನ್ನೋ ಕಾರಣಕ್ಕೆ ನಾನು ಅಷ್ಟೇ ಹೋಗಿ ಬಂದಮೇಲೆ ಒಂದು ಸ್ವಲ್ಪ ಮನಸ್ಸಿಗೆ ಕೂಡ ಸಮಾಧಾನ ಆಯಿತು. ಇವತ್ತಿನ ವ್ಲಾಗ್ ಹೀಗಿತ್ತು ಫ್ರೆಂಡ್ಸ್. ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊತೀನಿ. ಯಾರೆಲ್ಲ ಈ ವಿಡಿಯೋ ನೋಡ್ತಾಯಿದ್ದೀರ ಪೂರ್ತಿ ವಿಡಿಯೋ ನೋಡಿಲ್ಲ ಅಂದರೆ ನೋಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಶೇರ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಫ್ರೆಂಡ್ಸ್. ಬಾಯ್.